ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ನಾವು ಇವತ್ತು ಬಂದಿರೋದು ಮೈಸೂರು ಪ್ಯಾಲೇಸ್, ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ ಇನ್ ಕರ್ನಾಟಕ. ಸೊ ಇದನ್ನು ಸ್ಯಾಂಡಲ್ವುಡ್ ಸಿಟಿ ಅಂತಲೂ ಕರೀತಾರೆ. ಸೊ ನಾವಿವಾಗ ನೋಡೋಕೆ ಹೋಗ್ತಾ ಇರೋದು ಮೈಸೂರು. ಸೊ ಬನ್ನಿ ನೋಡೋಣ ನಮ್ಮ ಮೆಚ್ಚಿನ ಮೈಸೂರು. ಈ ಮೈಸೂರು ಪ್ಯಾಲೇಸ್ 1897ಇಂದ 1912 ತನಕ ಕಟ್ಟಿದ್ದಾರೆ. ಇದನ್ನು ಕಟ್ಟೋಕ್ಕೆ 15 ವರ್ಷ ಟೈಮ್ ತೊಗೊಂಡಿದ್ದಾರೆ. ಇದನ್ನು ಕಟ್ಟಿದ ಸಮಯದಲ್ಲಿ ರಾಜ ಬಂದುಬಿಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರು. ಸೊ ಅವ್ರನ್ನ 4ನೇ ಕೃಷ್ಣರಾಜ ಒಡೆಯರು ಅಂತಲೂ ಕರಿತಾ ಇದ್ರು. ಸೊ ಈ ಮೈಸೂರು ಪ್ಯಾಲೇಸ್ಗೆ 297 BC ತನಕ ಹಿಸ್ಟ್ರಿ ಇದೆ. ಬಟ್ 10th ಸೆಂಚುರಿ ಬಂದ ಮೇಲಿಂದನೇ ಬುಕ್ಕಲ್ಲಿ ಮೆನ್ಷನ್ ಆಗಿದೆ. ಸೊ ಈ ಪ್ಯಾಲೇಸು ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಇದನ್ನು ಡಿಸೈನ್ ಮಾಡಿದ್ದು ಹೆನ್ರಿ ಇರ್ವಿನ್. ನಾನು ಹೇಳ್ದಾಗೆ ಅವರು ಮೊದಲು ಮದ್ರಾಸ್, ಈಗಿನ ಚೆನ್ನೈ, ಅವರು ಅಲ್ಲಿ ಕೂಡ ಡಿಸೈನ್ ಮಾಡಿದ್ದಾರೆ. ಅಲ್ಲಿನ ಮದ್ರಾಸಿನ ಹೈಕೋರ್ಟ್ ಮತ್ತು ರೈಲ್ವೆ ಸ್ಟೇಷನ್ ಸೇಮ್ ಇದೇ ಥರ ಇದೆ. ಈ ಮೈಸೂರು ಪ್ಯಾಲೇಸು ಅದಕ್ಕೆ ತುಂಬ ಡಿಫ್ರೆನ್ಸ್ ಅಂತಲೂ ಕಾಣೋದಿಲ್ಲ. ಆ ಕಾರ್ನರಲ್ಲಿ ಕಟ್ಟಿರುವಂಥ ಡಿಸೈನು ಎಲ್ಲವೂ ಸೇಮ್ ಆಗಿ ಕಾಣುತ್ತೆ. ಸೊ ಇದಕ್ಕೆ ತುಂಬ ಹಿಸ್ಟ್ರಿ ಇದೆ. ಇದನ್ನು ಅಂಬಾವಿಲಾಸ ಅಂತಲೂ ಕರೀತಾರೆ. ಮೈಸೂರು ಅಂತ ಹೆಸರು ಬರಲಿಕ್ಕೆ ಕಾರಣ ಏನಂದರೆ, ಆಗಿನ ರಾಕ್ಷಸ ಮಹಿಷಾಸುರನ ಚಾಮುಂಡೇಶ್ವರಿ ತಾಯಿ ಸಂಹಾರ ಮಾಡಿದ ಮೇಲೆ ಇದನ್ನು ಮೈಸೂರು ಅಂತ ಇಟ್ಟಿದ್ದು. ಅದನ್ನು ಕನ್ನಡದಲ್ಲಿ ಮೈಸೂರು ಅಂತಲೇ ಪ್ರಾಪರಾಗಿ ಕನ್ವರ್ಟ್ ಮಾಡಿದ್ದಾರೆ. ಈಗ ಇದರ ಹಿಸ್ಟ್ರಿ ನೋಡೋದಾದರೆ, ಇದನ್ನು ಚಾಳುಕ್ಯರು, ವಿಜಯನಗರ ಎಂಪೈರ್, ಮತ್ತು ಚೋಳರು, ಯಾದವರು, ಒಡೆಯರು, ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಇವರೆಲ್ಲರೂ ಇದನ್ನು ಆಳಿದ್ದಾರೆ. ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಇವರಿಬ್ಬರು ಬಂದುಬಿಟ್ಟು 40 ವರ್ಷಗಳ ಕಾಲ ಈ ಮೈಸೂರನ್ನ ಆಡಳಿತ ಮಾಡಿದ್ದಾರೆ. ಮೈಸೂರು ಪ್ಯಾಲೇಸ್ ಅಂತ ಬಂದುಬಿಟ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರೇ ಮೇನ್. ಸೊ ಅವ್ರ ಕಾಲದಲ್ಲಿ ಇದನ್ನ ಕಟ್ಟಿದ್ರು. ಸೊ ಲಾಸ್ಟಿಗೆ ಬಂದುಬಿಟ್ಟು ಇದನ್ನು 1950ರಲ್ಲಿ 1957ರಲ್ಲಿ ಇದನ್ನು ಇಂಡಿಪೆಂಡೆಂಟಾಗಿ ಅನೌನ್ಸ್ ಮಾಡಿ ಇದನ್ನು ಗೌರ್ನಮೆಂಟ್ ಕಂಟ್ರೋಲಲ್ಲಿ ಬಂತು. ಅವರು ಕರ್ನಾಟಕಕ್ಕೆ ತುಂಬ ಕೊಡುಗೆಗಳನ್ನು ಕೊಟ್ಟಿದೆ. ಈಗ ಕರ್ನಾಟಕದ ಮೊದಲ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ, ಮತ್ತು ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ, ಇದನ್ನು ಕರ್ನಾಟಕದ ಕ್ಲೀನೆಸ್ಟ್ ಸಿಟಿ ಅಂತಲೂ ಕರೀತಾರೆ. ಮತ್ತು ಇದನ್ನು ಆಗಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಪ್ಯಾರಿಸಿಗೆ ಹೋದಾಗ ಅಲ್ಲಿನ ಕಲ್ಚರ್, ಅಲ್ಲಿನ ಕ್ಲೀನ್ನೆಸ್, ಅಲ್ಲಿನ ಡಿಸೈನ್, ಅಲ್ಲಿನ ಎನ್ವಿರಾನ್ಮೆಂಟ್ ನೋಡಿ ನಾನು ಅದೇ ಥರ ಮೈಸೂರಲ್ಲಿ ಮಾಡಬೇಕಂತ ಹೇಳಿ ಇಲ್ಲಿ ಅದೇ ರೀತಿಲಿ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಈ ಶಿಲೆಯನ್ನು ಸ್ಕಾಟ್ಲ್ಯಾಂಡಿಂದ ತರಿಸಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿನ ಆಗಿನ ರಾಬರ್ಟ್ ಕಾಟ್ಲನ್ 1909ಅಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.